ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಚ್.ಡಿ. ದೇವೇಗೌಡರು. ಅವರು ಯಾವಾಗಲೂ ದೇಶದ ಹಿತ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು, ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫ್ ಅನ್ನ ಹೇರುವಂತದ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ, ಜಪಾನ್, ರಷ್ಯಾ, ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ, ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟರಲ್ ಟ್ರೇಡ್, ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂಥದ್ದು, ಆಮದನ್ನು ಮಾಡಿಕೊಳ್ಳಿಕ್ಕೆ ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂತ ಕ್ರಮವನ್ನ ಗಮನಿಸಿ ಯಾವ ರೀತಿ 48 ಗಂಟೆ ಕಾಲದ ಒಳಗೇನೆ ನರೇಂದ್ರ ಮೋದಿ ಅವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ಎಚ್.ಡಿ. ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದರು. ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನ ಅಥವಾ ಅವ್ರು ಮಾಡಿದಂತ ನರೇಂದ್ರ ಮೋದಿ ಅವರ ಮಾಡಿದಂತ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬದಂತ ಆಗ್ತಿತ್ತು. ಹಾಗಾಗಿ ಇದನ್ನ ಇವರ ನಿಲುವು, ಇವರ ಚಿಂತನೆ, ಇವರ ಕಾರ್ಯಶೈಲಿ, ಎಚ್.ಡಿ. ದೇವೇಗೌಡರ ಕಾರ್ಯಶೈಲಿಯನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು, ಅಭಿನಂದನೆಯನ್ನ ಸಲ್ಲಿಸುವಂಥದ್ದು, ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂತ ಎಚ್.ಡಿ. ದೇವೇಗೌಡರಿಗೆ ಅಭಿನಂದನೆಯನ್ನ ಸಲ್ಲಿಸಿದೀವಿ. ಪಕ್ಷದವರು ಅವರವರ ಸಂಘಟನೆ ಮಾಡಲೇಬೇಕಾಗತ್ತೆ. ಇವತ್ತು ಅವ್ರ ಪಕ್ಷವನ್ನ ಬಲಪಡಿಸ್ಕೊಳ್ಳಿಕ್ಕೆ ಅವ್ರ ಪ್ರಯತ್ನ, JDS ಪಕ್ಷ ಬಲಪಡಿಸ್ಕೊಳ್ಳಕ್ಕೆ ಅವರ ಪ್ರಯತ್ನವನ್ನ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನ ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನ ಮಾಡ್ತೀವಿ. ಆದ್ರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ, ಮೈತ್ರಿ ಇದೆ. ಇಂಡಿಯ ಮೈತ್ರಿಕೂಟದಲ್ಲೇ JDS ಪಕ್ಷನೂ ಇರೋದು. ಪರಸ್ಪರ ವಿಶ್ವಾಸ, ನಂಬಿಕೆ, ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂತದ್ದು JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ, ಸದೃಢವಾಗಿದೆ, ವಿಶ್ವಾಸ ಇದೆ, ಸಂಬಂಧ ಚೆನ್ನಾಗಿದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಪರಸ್ಪರವಾಗಿ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇರ್ತೀವಿ. ಧರ್ಮಸ್ಥಳ ಷಡ್ಯಂತ್ರ ವಿಚಾರದಲ್ಲಿ ಅವರ ಹೆಸರನ್ನ, ಅವರ ಪಿತೂರಿ ಇದೆ ಅನ್ನೋ ಆರೋಪವನ್ನು ರೆಡ್ಡಿ ಅವರು ಸೇರಿದಂತೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಸೊ ಕಾನೂನಾತ್ಮಕವಾಗಿ ಜರುಗುವಂತದ್ದಾಗತ್ತೆ. ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚೇಳಕ್ಕೇನಿಲ್ಲ. ಅವರವರ ಹಕ್ಕು, ಅವರ ಹಕ್ಕನ್ನ ಕಾಪಾಡ್ಕೊಳ್ಳಿಕ್ಕೆ ಅವರವರು ತಮ್ಮ ಅಧಿಕಾರವನ್ನ ಬಳಕೆಯನ್ನು ಮಾಡ್ತಿದ್ದಾರೆ. ನೋಡಿ, ಅದು ಬರೀ ಡ್ರಾಫ್ಟ್ ಗೈಡ್ಲೈನ್ಸ್, ಡ್ರಾಫ್ಟ್ ಇರುವಂತ ಕರಿಕ್ಯುಲಮ್ UGC ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕ್ಯುಲಮ್ ನಲ್ಲಿ ಸಾಮಾನ್ಯವಾಗಿ ಅವ್ರು ಏನು ಸಲಹೆ ಕೊಡಲ್ಲ. ಕರಿಕ್ಯುಲಮ್ ವಿಚಾರದಲ್ಲಿ ಸಲಹೆ ಅಂದ್ರೆ ಏನು ಅಂದ್ರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ, ಯಾವಾಗ ಕಡ್ಡಾಯವಾಗಿ ಕ್ರಮ ವಹಿಸುವಂತ ಕೆಲಸ ಆಗಲ್ಲ. ಸಲಹೆ ಕೊಟ್ಟಿರ್ಬೋದು, ಯಾರು ಬೇಕಾದರೂ ಒಂದು ಡ್ರಾಫ್ಟ್ ಅನ್ನ ಕೊಟ್ಟಿರ್ತಾರೆ, ಬಳಕೆ ಮಾಡ್ಕೊಳ್ಳುವಂತವ್ರು ಬಳಕೆ ಮಾಡಬಹುದು. ಪ್ರಸ್ತುತವಾದಂತ ದೇಶದ ಹಿತ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತಿರೆ ಒಳ್ಳೇದು ಅಂತ ಸಲಹೆ ಕೊಟ್ಟಿರ್ತಾರೆ. ಆದರೆ ನಿಜವಾದ UGC ಗೈಡ್ಲೈನ್ಸ್ ಅನ್ನು ಏನಿರುತ್ತೋ ಅದನ್ನ ಯಾರು ಉಲ್ಲಂಘನೆ ಮಾಡ್ಲಿಕ್ಕಾಗಲ್ಲ. ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು, ರಾಜ್ಯಗಳು ಕರಿಕ್ಯುಲಮ್ ನಲ್ಲಿ ಸಿಲೆಬಸ್ ಅನ್ನ ರಚನೆ ಮಾಡ್ಕೊಳ್ಳಿಕ್ಕೆ, ಕಂಟೆಂಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ನಾವು ನೋಡಿ, RSS ಅಂದ್ರೆ ದೇಶದ ಭಕ್ತಿ, ದೇಶದ ಚಿಂತನೆ ಇರುವಂತದ್ದು.
ದೇಶದ ಸದೃಢತೆ, ದೇಶ ಪರವಾಗಿ, ದೇಶದ ಐಕ್ಯತೆ, ಅಖಂಡತೆಗಾಗಿ ಪ್ರಸ್ತುತವಾಗಿರುವಂತ ಒಂದು ವಿಚಾರಗಳನ್ನ, ಸಿಲೆಬಸ್ ಅನ್ನ, ಕರಿಕ್ಯುಲಮ್ ಅನ್ನ ತಿಳಿಸುವಂತದ್ದಾಗುತ್ತೆ. ಸಂಬಂಧಪಟ್ಟ ರಾಜ್ಯಕ್ಕೆ ಬಿಟ್ಟಿದ್ದು ಸಲಹೆ ಬೇಕಿದ್ರೆ ತಗೋಬಹುದು. ಸಲಹೆ ಸಾವರ್ಕರ್ನು ಮಹಾನ್ ದೇಶಭಕ್ತ, ಹಾಗಾಗಿ ಅವ್ರ ಬಗ್ಗೆ ಓದೋದು ಒಳ್ಳೇದಲ್ವಾ. ಓದ್ಬೇಕಾದವ್ರು ಓದಲಿಕ್ಕೆ ಅವಕಾಶವನ್ನ ಮಾಡ್ಕೊಡುವಂತದ್ದಾಗುತ್ತೆ. ಅದನ್ನ ಯಾವ ರೀತಿ ಬೇಕಾದ್ರೆ ಸ್ವೀಕರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.